ಹಲೋ ಎವ್ರಿವನ್. ಎಲ್ಲರ ಮನೆಯಲ್ಲೂ ನಾನ್ ಸ್ಟಿಕ್ ಪ್ಯಾನ್ಗಳು ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ನಾನ್ ಸ್ಟಿಕ್ ತವ ಯೂಸ್ ಮಾಡೋದ್ರಿಂದ ಕೆಲವೊಂದು ಡಿಸಡ್ವಾಂಟೇಜಸ್ ಇದೆ. ನೋಡಿ, ಸ್ವಲ್ಪ ದಿನ ಆದಮೇಲೆ ಈ ಥರ ಕ್ರ್ಯಾಕ್ಸ್ ಎಲ್ಲ ಬರುತ್ತೆ. ಸೊ ಇದು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ನೋಡಿದೆ, ಅದರಲ್ಲಿ ಆ ಟೆಫ್ಲಾನ್ ಕೋಟ್ ಇದೆಯಲ್ಲ, ಅದು ಕೈಯಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ನಾನು ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಸೆಟ್ಗೆ ನಾನು ಸ್ವಿಚ್ ಆಗಿದ್ದೀನಿ. ಸೊ ಇದೊಂದು ಡಾಕ್ಟರ್ ವಾಟರ್ಸ್ ಅಂತ. ಈ ಕುಕ್ವೇರ್ ಸೆಟ್ ಬಂದು ಮೇಡ್ ಇನ್ ಇಂಡಿಯಾ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಗೇಜ್ ಇದೆ, ತುಂಬ ಹೆವಿ ಮಟೀರಿಯಲ್ ಯೂಸ್ ಮಾಡಿದ್ದಾರೆ, ತುಂಬ ಹೆವಿ ಕೂಡ ಇದೆ ಇದು. ಸೊ ಕೆಲವರಿಗೆ ಡೌಟ್ ಇರುತ್ತೆ ಸ್ಟೀಲಲ್ಲಿ ಯೂಸ್ ಮಾಡೋದ್ರಿಂದ ಅಡುಗೆ ಬೇಗ ಒತ್ತೋಗುತ್ತೆ ಅಂತ. ಸೊ ಆ ಥರ ಏನೂ ಆಗೋಲ್ಲ ಬಿಕಾಸ್ ಆಫ್ ಇಟ್ಸ್ ಥಿಕ್ನೆಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಸೆಟ್ಟು. ಇದು ಲಿಡ್ಡು, ಇದೊಂದು ಕಡಾಯಿ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇದೆ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ರಿಗೂ. ಸೊ ಹ್ಯಾಂಡಲೆಲ್ಲ ಗೋಲ್ಡ್ ಕೋಟಿಂಗ್ಸ್ ಎಲ್ಲ ಇದೆ. ಸೊ ತುಂಬಾ ಚೆನ್ನಾಗಿದೆ. ನಮಗೆಲ್ಲರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ, ಯಾವುದೇ ನಾವು ಐಟಮ್ಸ್ ತೊಗೊಂಡು ಬಂದಾಗಲೂ ಅದ್ರ ಮೇಲೆ ಈ ಥರ ಗಮ್ ಹಾಕಿ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಅದನ್ನು ನಾವು ಹಾಗೆ ತೆಗಿಯೋಕೆ ಹೋದರೆ ಅದು ತುಂಬ ಬ್ರೇಕ್ ಆಗುತ್ತೆ, ಆಮೇಲೆ ಕರೆಕ್ಟಾಗಿಯೂ ಬರೋಲ್ಲ. ಸೊ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದನ್ನ ಸ್ವಲ್ಪ ಹೀಟ್ ಮಾಡಿ ಈ ಥರ ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು. ಹೊಸ ಪಾತ್ರೆನ ಯೂಸ್ ಮಾಡುವಾಗ ಯಾವುದಾದ್ರು ಒಂದು ಸ್ವೀಟ್ ಡಿಶ್ನ ಫಸ್ಟ್ ಕುಕ್ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಅರ್ಧ kg ಅಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು, ತುಪ್ಪ, ಗಾರ್ನಿಷಿಂಗಿಗೆ ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವೀಟ್ ಶುಗರ್ ತೊಗೊಂಡಿದ್ದೀನಿ. ಸೊ ಇದನ್ನ ಮಾಡೋದು ತುಂಬ ಸಿಂಪಲ್. ಸೊ ಇದಕ್ಕೆ ನೋಡಿ, ನಿಮಗೆ ನಾನು ಆವಾಗಲೇ ತೋರಿಸಿರೋ ಥರ ಹೀಟ್ ಮಾಡಿ ಸ್ಟಿಕ್ಕರ್ ರಿಮೂವ್ ಮಾಡಿದ್ರಿಂದ ಸೊ ಅದರಲ್ಲಿ ಒಂದು ಸ್ವಲ್ಪನೂ ಸ್ಟಿಕ್ಕರ್ ಉಳಿದಿಲ್ಲ. ಪ್ಲಸ್ ಅಲ್ಲಿ ಗಮ್ ಕೂಡ ಇಲ್ಲ, ನಾನು ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡಿದಾಗೆ ಹೊರಟೋಯ್ತು. ಸೊ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನ ತಗೊಂಡ್ಬಿಡೋಣ. ಸೊ ಇದೇ ಪ್ಯಾನ್ಗೆ ನಾನು ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ತುರಿದಿರೋಂಥ ಕ್ಯಾರೆಟ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಕ್ಯಾರೆಟ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಇದು ಸ್ಟೀಲ್ ಕುಕ್ವೇರ್ ಆಗಿರೋದ್ರಿಂದ ಕೆಳಗಡೆ ಹೊತ್ತಾಗುತ್ತೆ ಅನ್ನೋ ಭಯ, ಟೆನ್ಷನ್ ಇತ್ತು ಸ್ವಲ್ಪ ನನಗೆ. ಬಟ್ ಇದು ತುಂಬ ಥಿಕ್ನೆಸ್ ಇರೋದ್ರಿಂದ ಅದು ಆ ಥರ ಏನೂ ಆಗೋಲ್ಲ. ಬಟ್ ಸ್ವೀಟ್ ಐಟಮ್ ಮಾಡುವಾಗ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ಮಾಡಿ. ಸೊ ಕ್ಯಾರೆಟ್ಗೆ ನಾನು ತುಪ್ಪ ಕಡಿಮೆ ಆಗುತ್ತೆ ಅಂತ ಇನ್ನೂ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರಿದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಸೊ ನಾವು ಇದಕ್ಕೆ ಇವಾಗ ಹಾಲು ಆ್ಯಡ್ ಮಾಡ್ಕೊಳ್ಬೇಕು. ನಾನು ಹಾಲನ್ನು ಆಲ್ರೆಡಿ ಕಾಯಿಸಿ ಆರಿಸಿಟ್ಕೊಂಡಿದ್ದೀನಿ. ಸೊ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಆ್ಯಡ್ ಮಾಡಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಹಾಲು ಹಾಕೋದ್ರಿಂದ ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಈ ಥರ ಇದನ್ನ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಇದನ್ನು ಬೇಯೋಕ್ಕೆ ಬಿಡಬೇಕು. ಸೊ ಕ್ಯಾರೆಟ್ ಪೂರ್ತಿ ಹಾಲಲ್ಲೇ ಬೇಯಬೇಕು. ಆಮೇಲೆ ಹಾಲು ಹಾಕಿರೋ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಎವಾಪ್ರೇಟ್ ಆಗಬೇಕು. ಸೊ ಥಿಕ್ನೆಸ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಇದನ್ನ ಇದೇ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಬಿಡಬೇಕು. ಸೊ ಮಧ್ಯೆ ಮಧ್ಯೆ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾಯಿರಿ, ಬಿಕಾಸ್ ಅದು ಕೆಳಗಡೆ ಅಂಟ್ಕೊಳ್ಬೋದು. ನೋಡಿ, ಇವಾಗ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂತು, ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಕ್ಯಾರೆಟ್ ಸ್ವೀಟ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡಿ, ತುಂಬ ಶುಗರ್ ಏನು ಬೇಕಾಗಲ್ಲ ಇದಕ್ಕೆ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಶುಗರ್ ಆ್ಯಡ್ ಮಾಡಿದ ತಕ್ಷಣ ಅದು ಸ್ವಲ್ಪ ನೀರು ಬಿಡುತ್ತೆ. ಸೊ ಅದು ನೀರು ಪೂರ್ತಿ ಎವಾಪ್ರೇಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕಂಟಿನ್ಯೂ ಆಗಿ ಕಲಿಸ್ತಾನೆ ಇರಬೇಕು. ಸೊ ಕಂಟಿನ್ಯೂ ಆಗಿ ಇದನ್ನ ಫ್ರೈ ಮಾಡ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ, ಬಿಕಾಸ್ ನಾವು ಶುಗರ್ ಆ್ಯಡ್ ಮಾಡಿದ್ದೀವಿ. ಸೊ ಇದೊಂದು ಸ್ವಲ್ಪ ಇದೇ ಥರ ಕುಕ್ ಮಾಡ್ತಾ ಇರಬೇಕು. ಸೊ ಅದೇನು ನೀರು ಬಿಟ್ಕೊಂಡಿರುತ್ತಲ್ಲ ಅದು ಪೂರ್ತಿ ಎವಾಪ್ರೇಟ್ ಆಗೋವರೆಗೂ ನಾವು ಇದನ್ನು ಹೀಗೇ ಬೇಯಿಸ್ಬೇಕಾಗತ್ತೆ. ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಅದರಲ್ಲಿ. ಸೊ ಅದಾದಮೇಲೆ ಕಂಟಿನ್ಯೂ ಫ್ರೈ ಮಾಡಿದಾದಮೇಲೆ ಸೊ ಇಲ್ಲಿ ಸೈಡಲ್ಲಿ ಈ ಥರ ತುಪ್ಪ ಎಲ್ಲ ಸೈಡ್ ಬಿಡ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಇದು ಆಗಿದೆ ಅಂತ ಅರ್ಥ. ಸೊ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಲುಕ್ ಅಟ್ ದ ಟೆಕ್ಸ್ಚರ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದನ್ನು ಯಾವಾಗಾದರೂ ತಿಂತೀನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲ್ ಟಚಪ್ ಇದಕ್ಕೆ ಗಾರ್ನಿಷ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋಂಥ ಗೋಡಂಬಿನ ಮೇಲೆ ಈ ಥರ ಆ್ಯಡ್ ಮಾಡಿದ್ರೆ ಸೊ ಸೂಪರ್ ಆಗಿರೋಂಥ, ಟೇಸ್ಟಿ ಆಗಿರೋಂಥ ಆ್ಯಂಡ್ ವೆರಿ ಯಮ್ಮಿ ಆಗಿರೋಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಎಲ್ರಿಗೂ ಮನೇಲಿ ತುಂಬಾ ಇಷ್ಟ ಆಯಿತು. ಸೊ ನಿಮಗೇನಾದರೂ ನಾನು ಮಾಡ್ತಿರೋಂಥ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.